ನಾವೆಷ್ಟೇ ರಕದ ಸೈಡ್ ಡಿಶ್ಗಳು ಮಾಡಿದ್ರೂ ಇನ್ನೂ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಹಾಗಾಗಿ ಪೂರಿಗೆ ಒಂದು ಸೂಪರ್ ಆಗಿರೋಂಥ ಸಾಗುನ ಇವತ್ತಿನ ವಿಡಿಯೋಲಿ ಹೇಳ್ಕೊಡ್ತೀನಿ. ತುಂಬ ಡಿಫ್ರೆಂಟ್ ಆಗಿರೋಂಥ ಸಾಗು ರೆಸಿಪೀಸ್ ಈಗಾಗಲೇ ನಮ್ಮ ಚಾನಲಲ್ಲಿ ನೋಡಿದ್ದೀವಿ, ಬಟ್ ಇದು ಇನ್ನೊಂದು ಥರ ಡಿಫ್ರೆಂಟು. ಇಲ್ಲಿ ನಾನು ಬೀನ್ಸ್, ಕ್ಯಾರೆಟ್, ಬಟಾಣಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಟೊಮೆಟೊನ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ 1 ಅಥವಾ 2 ವಿಜಿಲಷ್ಟು ಕೂಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಬೇಯಬೇಕು. ಇಲ್ಲೊಂದು ಪೇಸ್ಟ್ಗೆ ಕಡಲೆ ಪಪ್ಪು 1-2 ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಗಸಗಸೆ 1 ಚಮಚ, ಲವಂಗ 1 ಅಥವಾ 2, ಹುರ್ಕೊಂಡಿರೋಂಥ ಧನಿಯಾ 1 ಚಮಚ, ಹಸಿಕಾಯಿ ತುರಿ, ಉಪ್ಪು, ಹುಣಸೆ ಹಣ್ಣು 1 ಇಂಚಿನಷ್ಟು. ಈ ಎಲ್ಲದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಈ ಥರ ಪೇಸ್ಟ್ ಆದರೆ ಸಾಕು. ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಬಿಟ್ಟು 1-2 ಅಥವಾ 3 ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಈಗ ನಾವು ಮಿಕ್ಸಿಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಆ ಚಟ್ನಿನ ಇದಕ್ಕೆ ಹಾಕಿ 1-2 ನಿಮಿಷ ಫ್ರೈ ಮಾಡೋಣ. ನಾವು ಮಿಕ್ಸಿಯಲ್ಲಿ ಎಲ್ಲ ರಾ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಆ ಚಟ್ನಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದರೆ ಅದ್ರ ಫ್ಲೇವರ್ಸು ಬಿಟ್ಕೊಳ್ಳುತ್ತೆ. ಸೊ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಇದಕ್ಕೆ ಬಗ್ಸಿ ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಬ್ಲಿಂಗ್ ಸ್ಟಾರ್ಟ್ ಆದಾಗ ನಾವು ಬಾಯ್ಲ್ ಮಾಡ್ಕೊಂಡಿರೋಂಥ ವೆಜ್ಜೀಸ್ ಇದೆಯಲ್ಲ ಅದನ್ನು ನೀರಿನ ಸಮೇತ ಇದಕ್ಕೆ ಬಗ್ಗಿಸ್ಬಿಡಿ. ಸೊ ಸಾಗು ಆದ್ದರಿಂದ ಇದು ಸೆಮಿ ಸಾಲಿಡಾಗಿರಬೇಕು. ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಈ ಹಂತದಲ್ಲಿ ಉಪ್ಪು ಬೇಕಾಗಿದ್ದರೆ ಆ್ಯಡ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡಿ ಸಿಮ್ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟರೆ ನಮಗೆ ರುಚಿಯಾಗಿರೋಂಥ ಸಾಗು ರೆಡಿ. ಇದನ್ನು ನಾವು ಪೂರಿ ಜೊತೆಗೆ ತಿನ್ಬೋದು, ಚಪಾತಿ ಜೊತೆಗೆ ತಿನ್ಬೋದು, ಅವಲಕ್ಕಿ ದೋಸೆ ಜೊತೆಗೂ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಮಾತ್ರ. ಡೆಫಿನೆಟಾಗಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.